Hello everyone, welcome to our sixth session of your set theory. So last session alli ee power set ಬಗ್ಗೆ discussion ಮಾಡಿದ್ವಿ. Today we are going to discuss a new concept called universal set. Already board ಮೇಲೆ ಬರೆದ್ಬಿಟ್ಟಿದ್ದೇನೆ. What is the definition of universal set? Any set which is superset of all the set under consideration is called universal set. ಇಲ್ಲಿ ಒಂದು ಥಿಂಗ್ ನಾವು ಕ್ಲಿಯರ್ ಆಗಿರಬೇಕು, ವಾಟ್ ಈಸ್ ಸೂಪರ್ ಸೆಟ್ ಆ್ಯಂಡ್ ವಾಟ್ ಈಸ್ ದಿಸ್ ಅಂಡರ್ ಕನ್ಸಿಡರೇಷನ್. ಎರಡು ಥಿಂಗ್ನ ಅರ್ಥ ಮಾಡಿಕೊಂಡ್ರೆ ಯೂನಿವರ್ಸಲ್ ಸೆಟ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೂಪರ್ ಸೆಟ್ ಅಂತ ಹೇಳಿದರೆ, ಸಪೋಸ್ ವಿ ಹ್ಯಾವ್ ಟೂ ಸೆಟ್ಸ್, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ತಗೊಂಡು, ಐ ಆಮ್ ಟೇಕಿಂಗ್ ಟೂ ಸೆಟ್ಸ್ ಎ ಆ್ಯಂಡ್ ಬಿ ವಿಚ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಕ್ಲಿಯರ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಇಲ್ಲಿ ಎನ ಬಿದು ಸಬ್ಸೆಟ್ ಅಂತ ಹೇಳ್ತೇವೆ, ಬಿ ಈಸ್ ಅ ಸೂಪರ್ ಸೆಟ್ ಆಫ್ ಎ ಅಂತ ಹೇಳ್ತೇವೆ. ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ ಸಬ್ಸೆಟ್ಸಲ್ಲಿ. ಓಕೆ, ವಾಟ್ ಈಸ್ ದಸ್? ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆದರೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆದರೆ, ಕ್ಲಿಯರ್ಲಿ ಬಿ ಈಸ್ ಅ ಸೂಪರ್ ಸೆಟ್ ಆಫ್ ಎ. ಅಂದರೆ ಈ ಯೂನಿವರ್ಸಲ್ ಸೆಟ್ ಅನ್ನೋದು ಒಂದು ಸೂಪರ್ ಸೆಟ್. ಯಾವುದಕ್ಕೆ? ಸೆಟ್ ಆಫ್ ಆಲ್ ಅದರ್ ಸೆಟ್ಸ್ ಅಂಡರ್ ಕನ್ಸಿಡರೇಷನ್. ನೀವು ಹೇಗೆ ತಗೋತೀರೋ ಅದ್ರ ಮೇಲೆ ಇರುತ್ತೆ. ಅಂಡರ್ ಕನ್ಸಿಡರೇಷನ್, ಫಾರ್ ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ಈ ನಂಬರ್ ಸಿಸ್ಟಮ್ ಗೊತ್ತಿದೆ. ಓಕೆ, ಈ ನಂಬರ್ ಸಿಸ್ಟಮಲ್ಲಿ ಯಾವುದೆಲ್ಲ ಬರುತ್ತೆ? ನ್ಯಾಚುರಲ್ ನಂಬರ್. ಓಕೆ, ದಿಸ್ ನ್ಯಾಚುರಲ್ ನಂಬರ್ ಕಂಟೈನ್ಡ್ ಇನ್ ಹೋಲ್ ನಂಬರ್ಸ್, ದಿಸ್ ಹೋಲ್ ನಂಬರ್ ಕಂಟೈನ್ಡ್ ಇನ್ ಇಂಟೀಜರ್ಸ್, ದಿಸ್ ಇಂಟೀಜರ್ ಕಂಟೈನ್ಡ್ ಇನ್ ರಿಯಲ್ ನಂಬರ್ಸ್. ಸೊ ಟೋಟಲ್ ಏನು ಹೇಳ್ಬೋದು? ಕ್ಲಿಯರ್ಲಿ ಇದು ನೋಡುವಾಗ ದಿಸ್ ಆರ್ ಈಸ್ ದ ಯೂನಿವರ್ಸಲ್ ಸೆಟ್ ಆಫ್ ದೀಸ್ ಸೆಟ್ಸ್ ಎನ್, ಡಬ್ಲ್ಯೂ ಆ್ಯಂಡ್ ಝೆಡ್, ಬಿಕಾಸ್ ಇಟ್ಸ್ ಎ ಸೂಪರ್ ಸೆಟ್. ಇದು ಒಂದು ದೊಡ್ಡ ಸೆಟ್ಟು. ಈ ಸೆಟ್ ಒಳಗಡೆ ಇದೆಲ್ಲದೂ ಬರುತ್ತೆ ಅಂಡರ್ ಕನ್ಸಿಡರೇಷನ್. ಹಾಗಾದರೆ ಒಂದು ಯೂನಿವರ್ಸಲ್ ಸೆಟ್ ಅನ್ನೋದು ಒಂದು ದೊಡ್ಡ ಸೆಟ್ಟು, ಅದರೊಳಗೆ ತುಂಬ ಸೆಟ್ಗಳು ಬಂದರೆ ಆರ್ನ ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೇವೆ. ಅದನ್ನು ಈ ರೀತಿಯೂ ಎಕ್ಸ್ಪ್ರೆಸ್ ಮಾಡ್ಬೋದು ನಾವು. ಓಕೆ, ದಿಸ್ ಇಸ್ little small natural numbers. This natural number contained in whole numbers, this whole number contained in integers, these integers contained in real numbers. That's why R is a universal set. This is the example. R is a universal set which contains natural numbers, whole numbers as well as integers. Now usually this universal set is denoted by U, capital U ಇಂದ ಡಿನೋಟ್ ಮಾಡ್ತೇವೆ. ಯೂನಿವರ್ಸಲ್ ಸೆಟ್ನ ಆಲ್ವೇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ Q. ಓಕೆ, ನೆಕ್ಸ್ಟ್ ಲೆಟ್ us see some examples. What universal set? Example here. What universal set would you propose for each of the following? Each of the following. What universal set would you propose for each of the following? The first one, the set of right triangles. Right triangles. The second one is the set of isosceles triangle. Means you have to propose one universal set here. ಆ ಯೂನಿವರ್ಸಲ್ ಸೆಟ್ ಒಳಗಡೆ ಇದೆಲ್ಲದೂ ಬರಬೇಕು. ಸೊ ಆಲ್ರೆಡಿ ಹೇಳ್ಬಿಟ್ಟಿದ್ದೇನೆ, ವಾಟ್ ಇಸ್ ದ ಯೂನಿವರ್ಸಲ್ ಸೆಟ್? ಇಟ್ ಈಸ್ ಅ ಸೂಪರ್ ಸೆಟ್ ಆಫ್ ಆಲ್ ದ ಸೆಟ್ಸ್
ಅಂಡರ್ ಕನ್ಸಿಡರೇಷನ್. ಇಲ್ಲಿ ಎರಡು ಸೆಟ್ ಕೊಟ್ಟಿದ್ದಾರೆ. ದ ಸೆಟ್ ಆಫ್ ರೈಟ್ ಟ್ರಯಾಂಗಲ್ಸ್ ಒಂದು ಸೆಟ್ ಆದರೆ, ಒನ್ ಮೋರ್ ಸೆಟ್ ಇಸ್ ಸೆಟ್ ಆಫ್ ಐಸೋಸೆಲಸ್ ಟ್ರಯಾಂಗಲ್. ಇವೆರಡಕ್ಕೂ ಸೇರಿ ಒಂದು ಯೂನಿವರ್ಸಲ್ ಸೆಟ್ನ ನೀವು ಪ್ರಪೋಸ್ ಮಾಡಬೇಕು. ವಾಟ್ ವುಡ್ ಬಿ ದ ಯೂನಿವರ್ಸಲ್ ಸೆಟ್ ಹಿಯರ್? ದ ಯೂನಿವರ್ಸಲ್ ಸೆಟ್ ಇಸ್ ಸಿಂಪ್ಲಿ that is U. I am taken as the set of all triangles. Set of all triangles. What is the universal set here? The set of all triangles. The set of all triangles contains all right angle triangle as well as isosceles triangle. Hagadre, what is the universal set here? That is set of all triangles. Next, this is a simple concept. Next, we will move on to one more important concept called Venn diagram. Venn diagrams. One more concept is called Venn diagrams. Enidu Venn diagrams andre. This Venn diagrams consist of mainly two diagrams. That is, one is rectangle and another one is a circle. Actually, Venn diagram is used to represent your set in a diagrammatic way. ಒಂದು ಡಯಾಗ್ರಾಮಲ್ಲಿ ನಿಮ್ಮ ಸೆಟ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಇದನ್ನು ವೆನ್ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಎರಡೂ ಡಯಾಗ್ರಾಮ್ಸ್ನ ಯೂಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಯುವರ್ ಸೆಟ್. ಯೂಶಲಿ ದಿಸ್ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಸೆಟ್. ಈ ರೆಕ್ಟ್ಯಾಂಗಲ್ ಏನಿದೆಯಲ್ಲ ಇದನ್ನು ಯಾವಾಗಲೂ ಯೂನಿವರ್ಸಲ್ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಸರ್ಕಲ್ ಈಸ್ ಆಲ್ವೇಸ್ ರೆಪ್ರೆಸೆಂಟ್ ಅ ಸಬ್ಸೆಟ್ ಆಫ್ ಯುವರ್ ಯೂನಿವರ್ಸಲ್ ಸೆಟ್. This rectangle represents a universal set and this circle represent subset of your universal set. ಅಂದರೆ ನಿಮ್ಮ ನೆಕ್ಸ್ಟ್ ಬರೋವಂಥ ಸೆಟ್ಟಿನ ಆಪ್ರೇಷನ್ಸ್ಗಳನ್ನ ಈ ವೆನ್ ಡಯಾಗ್ರಾಮ್ ಯೂಸ್ ಮಾಡಿ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದರೆ ನೋ ನೀಡ್ ಆಫ್ ರೈಟಿಂಗ್, ಜಸ್ಟ್ ಅ ಡಯಾಗ್ರಾಮೆಟಿಕ್ ವೇ ಆಫ್ ರೆಪ್ರೆಸೆಂಟಿಂಗ್ ಅ ಸೆಟ್ಸ್ ಹಿಯರ್. ದಟ್ ಈಸ್ ವಾಟ್ ಯುವರ್ ವೆನ್ ಡಯಾಗ್ರಾಮ್. Next, the concept is operations on sets. Operations on sets. ಇದರಲ್ಲಿ one by one study ಮಾಡ್ತಾ ಹೋಗುವ. The first operation is union of sets. Now we are going to discuss the next concept, operations on set. Under that, the first operation is union of sets. How to define this operation? For this, we need two sets here. This is defined as, let me take two sets A and B. A and B ಅನ್ನೋ ಎರಡು ಸೆಟ್ನ ತಗೋತೇನೆ. The definition of union is usually union of two set is represented by like this symbolically A union B. This is A union B and it is defined as set of all element x such that x belongs to A or x belongs to B. So, careful ankolli, this union operation is defined like this. For that, I am taking two arbitrary sets A and B, and this union is denoted like this. Symbolically, we denote like this A union B, and it is defined as set builder form ಅಲ್ಲಿ represent ಮಾಡ್ತಿದ್ದೀನಿ ನಾನು definition ನ. Set of all x ಯಾವ ರೀತಿ ಇರುತ್ತೆ ಎಲಿಮೆಂಟ್ಸ್ಗಳು? ದೀಸ್ ಎಲಿಮೆಂಟ್ಸ್ ಐದರ್ ಎ ಅಲ್ಲಿರ್ಬೋದು ಇಲ್ಲ ಬಿ ಅಲ್ಲಿರ್ಬೋದು, ಅವೆರಡನ್ನ ಸೇರಿಸಿ ಬರೆಯುವಂಥದ್ದು ಯೂನಿಯನ್ ಆಪ್ರೇಷನ್ ಅಂತ ಹೇಳ್ತೇವೆ. ಜಸ್ಟ್ ಡಯಾಗ್ರಾಮ್ ನೋಡ್ರೆ, ಸಾರಿ ಡೆಫಿನಿಷನ್ ನೋಡ್ರೆ ನಿಮಗೆ ಅರ್ಥ ಆಗದೆ ಇರ್ಬೋದು. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಬೈ ಟೇಕ್ ಒನ್ example. Okay, let me take
some a is equal to 1 comma 2 ಅಂತ ತಗೊಳ್ಳೋಣ. ಓಕೆ, ಆ್ಯಂಡ್ b is equal to some 2 comma 3 comma 4. I am taking two sets here. One is a with elements 1 comma 2, b with elements 2 comma 3 comma 4. According to definition, what is your a union b? A union b is a set of all elements either belongs to a or belongs to b. That is 1 comma 2 comma 3 comma 4. So ನೀವು ಕೇಳ್ಬೋದು 2 ಎರಡೂ ಸೆಟ್ಟಲ್ಲೂ ಕಾಮನ್ ಇದೆ. ಸೊ ಕಾಮನ್ ಇದ್ದರೆ ಏನು ಮಾಡಬೇಕು? ಯು ಹ್ಯಾವ್ ಟು ಅವಾಯ್ಡ್ ದ ರಿಪಿಟೇಷನ್ ಅವಾಯ್ಡ್ ಮಾಡಬೇಕು. ದಟ್ಸ್ ವೈ 2ನ ಒಂದೇ ಟೈಮ್ ಬರ್ತಿದ್ದೇನೆ. ದಿಸ್ ಸೆಟ್ ಎ ಯೂನಿಯನ್ ಬಿ includes every element of A and every element of B, and repetition na avoid madidre aitu. This is what the union of two sets. So clear? Now let us take some more problems on this. The union of two sets. So definition is A union B is equal to set of all x such that x belongs to A or x belongs to B. Next, let me take some second example here. Here set x is given as 1 comma 3 comma 5 and y is given as 1 comma 2 comma 3. So you have to find x union y. What is x union y? It includes the elements of a or sorry x or y. So x aliro elements na first barkoli 1 3 5. So y aliro baribekadre ಏನು ಮಾಡಬೇಕು ಅಂದರೆ just repetition avoid ಮಾಡಿದ್ರೆ ಆಯ್ತು. 1 already it's in x, no need to write once again. 2, this is not in x, right. What about 3? 3 is also in x only, no need to write. Better write this in a order 1 2 3 5. This is what your A union B. Next, A is given as set containing A comma E comma I comma O comma U, and set B is given as A, B, C. Okay. So what is A union B? What is A union B? A, B, C, E, I, O, U. ಆರ್ಡರ್ ಬರ್ತಿದ್ದಾನೆ, ಅಥವಾ ನೀವು ಎ ಇ ಐ ಒ ಯು ಫಸ್ಟ್ ಬರ್ಕೊಳ್ಳಿ. ಇದರಲ್ಲಿ ಎನ ಬಿಟ್ಟು ಬಿ ಸಿ ಮಾತ್ರ ಇನ್ಕ್ಲೂಡ್ ಮಾಡಿದರೆ ಆಯಿತು, ಬಿಕಾಸ್ ಎ ಈಸ್ ಆಲ್ರೆಡಿ ಇನ್ ಯೋರ್ ಎ ಆನ್. ಸೊ ದೆನ್ ಹೌ ಟು ರೆಪ್ರೆಸೆಂಟ್ ದೀಸ್ ಟು ಸೆಟ್ಸ್ ಇನ್ ವೆನ್ ಡಯಾಗ್ರಾಮ್? ವೆನ್ ಡಯಾಗ್ರಾಮ್ ಆಲ್ರೆಡಿ ಹೇಳಿಬಿಟ್ಟೆ ನಾನು. ದಿಸ್ ಇಸ್ ದ ವೆನ್ ಡಯಾಗ್ರಾಮ್ ಕನ್ಸಿಸ್ಟ್ ಟು ಡಯಾಗ್ರಾಮ್ಸ್ ಹಿಯರ್. ಒನ್ ಈಸ್ rectangle and another one is a circle. Usually rectangle represents universal set and circles represent the subsets of your universal set. ಇಲ್ಲಿ ನಾನು ಯಾವುದೇ ಯೂನಿವರ್ಸಲ್ ಸೆಟ್ನ ತಗೊಂಡಿಲ್ಲ, ಬಟ್ ಆಬ್ವಿಯಸ್ಲಿ ಯಾವುದೇ ಒಂದು ಸೆಟ್ಟು ಇನ್ನೊಂದು ಬಿಗ್ಗರ್ ಸೆಟ್ಟಿಗೆ ಬಿಲಾಂಗ್ ಆಗೇ ಇರುತ್ತೆ. ಜಸ್ಟ್ ಆರ್ಬಿಟ್ರರಿ ಆಗಿ ನಾನು ತಗೊಳ್ತೇನೆ. ಐ ಆಮ್ ರೆಪ್ರೆಸೆಂಟಿಂಗ್ ದಿಸ್ ಹೋಲ್ ಥಿಂಗ್ ಇನ್ ಅ ವೆನ್ ಡಯಾಗ್ರಾಮ್ ಓನ್ಲಿ. ಓಕೆ, I am taking just one rectangle. We do not know the universal set of this. Let me take some U anta tagolana. These two sets belongs to universal set. Suppose better anta helidre U is a English alphabets. English alphabets anta tagondre A and B are the subsets of U only, because A, B, C all alphabets of English. A, E, I, O, U are also alphabets of your English. Okay, this is A, this is B, this is A and this is B. Okay, ನಾನು ಯಾಕೆ ಇವೆರಡನ್ನು ಕಂಬೈನ್ ಮಾಡಿದ್ದೆ? ಒಂದು ಸಮ್ ಪಾರ್ಟ್ ಕಾಮನ್ ಇದೆ ಎರಡಕ್ಕೂ. ಎ ಮತ್ತು ಬಿಗೆ ಸಮ್ ಪಾರ್ಟ್ ಕಾಮನ್ ಇದೆ. ಯಾಕಂತ ಹೇಳಿದರೆ, ಸೊ ಕಾಮನ್ ಎಲಿಮೆಂಟ್ ಎಕ್ಸಿಸ್ಟ್ ಆದರೆ ದೋಸ್ ಎಲಿಮೆಂಟ್ಸ್ ಕಮ್ಸ್ ಇನ್ ದಿಸ್ ಏರಿಯಾ, ಕಮ್ಸ್ ಇನ್ ದಿಸ್ ಏರಿಯಾ. ಯೂಶ್ವಲಿ ಏನೆಲ್ಲ ಬರುತ್ತೆ? ಎ ಎಲಿಮೆಂಟ್ಸ್ ಬರೋದು ಯಾವುದೆಲ್ಲ? ಎ. ಓಕೆ, ಓನ್ಲಿ
ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ದಿಸ್ ಟೋಟಲ್ ಏರಿಯಾ ಬಂದ್ಬಿಟ್ಟು ಯೂನಿವರ್ಸಲ್ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಟೋಟಲ್ ರೆಕ್ಟ್ಯಾಂಗಲ್ ಏರಿಯಾ ಬಂದ್ಬಿಟ್ಟು ಯೂನಿವರ್ಸಲ್ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಏರಿಯಾ ರೆಪ್ರೆಸೆಂಟ್ಸ್ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ಎ. ದಿಸ್ ಏರಿಯಾ ರೆಪ್ರೆಸೆಂಟ್ಸ್ set of all elements in B, and only this area excluding this common area exclude madre, this represents set of all elements belongs to A only andre B alli irbardu, and this area represents set of all elements belongs to B only. This area represents set of all elements belongs to A and B. ಸೊ ಹಾಗಾದರೆ ಒನ್ ಬೈ ಒನ್ ಫಿಲ್ ಮಾಡ್ತಾ ಹೋಗೋಣ. ಹೌ ಟು ರೆಪ್ರೆಸೆಂಟ್ ದಿಸ್. ಓಕೆ, ಸೊ ಫಸ್ಟ್ ಕಾಮನ್ ಎಲಿಮೆಂಟ್, ಇವೆರಡರ ನಡುವೆ ಕಾಮನ್ ಎಲಿಮೆಂಟ್ ಯಾವುದು? ಎ. ಓಕೆ, ಎ ತೆಗೆದ್ರೆ ಎಲ್ಲಿ ಉಳಿದದ್ದು ಯಾವುದು? ಇ, ಐ, ಓ ಆ್ಯಂಡ್ ಯು. ಬಿ ಯಲ್ಲಿ ಎ ಕಾಮನ್ ತಗೊಂಡ್ರೆ ಬಿ ಆ್ಯಂಡ್ ಸಿ. ದಿಸ್ ಇಸ್ ದ ವೇ ಆಫ್ ರಿಪ್ರೆಸೆಂಟಿಂಗ್ ಯುವರ್ set in a Venn diagrams. Okay, next. So fourth one, A is defined as set of all x such that x is a natural number. X is a natural number and multiple of 3. X is a natural number and multiple of 3. And B, X is a natural number less than 6. X is a natural number less than 6. First, for better understanding, I am writing this set in a roster form. What's your A in a roster form? The set of all natural numbers and multiples of 3. What are the multiples of 3? Start from 3 only. 3, 6, 9, 12, like that it is goes on because it has a pattern. And what's your B in a roster form? X is a natural number less than 6. X is a natural number less than 6 antadre, that is 1, 2, 3, 4, 5, because it is strictly less than 6. Less than or equal to 6 antagidre, we are including 6 here. Now, we have to find A union B. What is A union B here? ಎರಡರಲ್ಲೂ ಇರೋ ಎಲಿಮೆಂಟ್ಸ್ನ ಬರೆದ್ರೆ ಆಯಿತು. ಕಾಮನ್ ಎಲಿಮೆಂಟ್ಸ್ನ ಒನ್ ಟೈಮ್ ಬರೆದ್ರೆ ಆಯಿತು. ದಟ್ ಇಸ್ 1, 2, 3, 4, 5 ಆದಮೇಲೆ 6. ನೆಕ್ಸ್ಟ್ ನಂಬರ್ಸ್ ನೋಡ್ತಾ ಹೋಗಿ. 1, 2, 3, 4, 5 ತನಕ ಏನು ಪ್ರಾಬ್ಲಮ್ ಇಲ್ಲ. 5 ಆದಮೇಲೆ ನೆಕ್ಸ್ಟ್ 6 ಇದೆ. 6 ಆದಮೇಲೆ ನೆಕ್ಸ್ಟ್ ನಂಬರ್ ಬಂದ್ಬಿಟ್ಟು 9. 9 ಆದಮೇಲೆ 12. Like that it is goes on. This is what A union B of this two given sets. Next. Next, fifth problem. A is given as set of all x such that x is a natural number and x is greater than 1, less than or equal to 6. B, set of all x such that x is a natural number
and x is greater than 6 less than 10, x is greater than 6 less than 10. Once again I am writing these two sets in a roster form only, because roster form alli ಅರ್ಥ ಮಾಡ್ಕೊಳ್ಳಲಿಕ್ಕೆ ತುಂಬ ಈಸಿ ಆಗ್ತದೆ. x is a natural number and your x is between 1 and 6, ಅಂದರೆ x is greater than 1, strictly greater than 1, less than or equal to 6. Again, what are the elements comes under that condition? So it is strictly greater than 1 ಆಗೋಗಿ the first number is 2, next is 3 followed by 4 ಆದಮೇಲೆ 5 and 6. I am including 6 here. Why I am including 6? Because your x is less than or equal to 6. Then what about your b? X is a natural number between 6 and 10. What are the numbers between 6 and 10? It is 7, 8 and 9. What is A union B? What is A union B? The A union B ಬಂದ್ಬಿಟ್ಟು 2, 3, 4, 5, 6, 7, 8, 9. This is what your A union B. So, ಇಲ್ಲಿ ಇದನ್ನು ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ ಯೂಶಲಿ ದಿಸ್ ಇಸ್ ವಾಟ್ ಯುವರ್ ಯೂನಿವರ್ಸಲ್ ಸೆಟ್ ಅಂತ ತಗೊಳ್ಳೋಣ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತಲೇ ತಗೊಳ್ಳೋಣ ಯೂನಿವರ್ಸಲ್ ಸೆಟ್. ಓಕೆ, ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಸೊ ಪ್ರೀವಿಯಸ್ ಎಕ್ಸಾಂಪಲ್ ನಾನೇನು ಮಾಡಿದ್ದೆ, ಸಮ್ ಪಾರ್ಟಲ್ಲಿ ಅವೆರಡು ಕಾಮನ್ ಆಗಿತ್ತು, ಎರಡು ಸರ್ಕಲ್ಲು ಸಮ್ ಪಾರ್ಟಲ್ಲಿ ಜಾಯಿನ್ ಆಗ್ತಿತ್ತು, ಇಂಟರ್ಸೆಕ್ಟ್ ಆಗ್ತಾಯಿತ್ತು ಎರಡು ಪಾಯಿಂಟಲ್ಲಿ. ಬಟ್ ಇಲ್ಲೆಲ್ಲೂ ಇಂಟರ್ಸೆಕ್ಟ್ ಆಗ್ತಿಲ್ಲ. ವೈ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್? ಬಿಕಾಸ್ ದೀಸ್ ಟು ಆರ್ ಡಿಫ್ರೆಂಟ್. ಇಲ್ಲಿ ಯಾವುದೇ ಕಾಮನ್ ಎಲಿಮೆಂಟ್ ಎಕ್ಸಿಸ್ಟ್ ಆಗೋದಿಲ್ಲ. ದಟ್ಸ್ ವೈ ದೇ ಆರ್ ಸಪ್ರೇಟ್. ಎ ಬಿ ಸಪ್ರೇಟ್ ಆಗಿದೆ. ಬಟ್ ಪ್ರೀವಿಯಸ್ಸಲ್ಲಿ ಒಂದು ಪಾಯಿಂಟಲ್ಲಿ ಜಾಯ್ನ್ ಆಗಿ ಸಮ್ ಏರಿಯಾ ಎರಡಕ್ಕೂ ಕಾಮನ್ ಬರುತ್ತೆ ಯಾವಾಗ ಕಾಮನ್ ಎಲಿಮೆಂಟ್ ಎಕ್ಸಿಸ್ಟ್ ಆದರೆ. ಅಂದರೆ ಈ ವೆನ್ ಡಯಾಗ್ರಾಮ್ನ ಡಿಫ್ರೆಂಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಇಫ್ ಎ ಬಿ ಯಲ್ಲಿ ಕಾಮನ್ ಎಲಿಮೆಂಟ್ ಇದ್ದರೆ, ಸಪೋಸ್ ಇಫ್ ಎ ಆ್ಯಂಡ್ ಬಿ ಹ್ಯಾವ್ ಕಾಮನ್ ಎಲಿಮೆಂಟ್ ಇದ್ದರೆ your Venn diagram is like this. This is what your A and this is what your A union B. Okay, suppose if A and B are ಡಿಸ್ಜಾಯಿಂಟ್ ಅಂದರೆ ಎರಡಕ್ಕೂ ಕಾಮನ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಲಿಲ್ಲ. ಈ ಕೇಸಲ್ಲಿ ದಿಸ್ ಈಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಯೂನಿವರ್ಸಲ್ ಸೆಟ್. ದಿಸ್ ಇಸ್ ವಾಟ್ ಯುವರ್ ಎ ಯೂನಿಯನ್, ದಿಸ್ ವಾಟ್ ಯುವರ್ ಎ ಯೂನಿಯನ್ ಬಿ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ I think sixth one. A is given as set containing 1, 2, 3 and B is given as empty. What is A union B? What is A union B? ಸೊ ಇಲ್ಲೇನಾಗಿದೆ, ಒಂದು ಸೆಟ್ ಎಂಟಿ ಇದೆ. ಹಾಗಾದ್ರೆ ಎ ಯೂನಿಯನ್ ಬಿ ಏನಾಗುತ್ತೆ? ಎ ಯೂನಿಯನ್ ಬಿ ಅಂದರೆ ನಾನು ಹೇಳಿದ ಮಕ್ಕಳ, ಸೊ ಎ ಯೂನಿಯನ್ ಬಿ ಇಸ್ ಅ ಸೆಟ್ ವಿಚ್ ಕಂಟೈನ್ಸ್ ಎಲಿಮೆಂಟ್ಸ್ ಆಫ್ ಬೋತ್ ಎ ಆ್ಯಂಡ್ ಬಿ. So first A ಅಲ್ಲಿರೋ ಎಲಿಮೆಂಟ್ಸ್ ಬರ್ಕೊಳ್ಳೋಣ, 1, 2, 3. So what about the elements of B? There is no element in this. Hagadre what's your A union B? That is A union B is equal to A itself. If B is empty, A union B is always A. Next, seventh one, an important one. If A and B are two sets, if A and B are two sets such that
A is a subset of B. A is a subset of B. Then what is A union B? Then what is A union B? So, noduva. Better let us solve this problem through your Venn diagram only. Okay. So, Venn diagram andre first have to take a universal set. We do not know, let it be any one general universal set anta tagolona. Under that we have a set A, because your A is a subset of U. Condition is given what? If A and B are two sets such that A is a subset of B anta kottidare. Hagadre your B is in A only. B is must in A only. This is what your B. Hagadre what is A union B? What is A union B? You have to include both the elements of A and B. Eradu include madre en sigate. What is the A? What is the area here? A and B enagutte? A union B is this much of area. What is this area? What is this circle? This is what your A only. Hagadre if A is a subset of, sorry, I just mistaken. So, reverse aitili. This is what your U. A is a subset of B. This is what your A. And your A is subset of B. Okay. A is subset of B. What is A union B? It includes every elements of A as well as B. Hagadre this is what A union B. What is this area? This A union B is equal to B itself. ಹಾಗಾದರೆ ಏನು ಹೇಳ್ಬೋದು, ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ಜನರಲ್ ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತಾದರೆ ಎ ಯೂನಿಯನ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಸೂಪರ್ ಸೆಟ್, ದಟ್ ಈಸ್ ಬಿ ಇಟ್ ಸೆಲ್ಫ್. ಎ ಯೂನಿಯನ್ ಬಿ ಈಸ್ ಬಿ. ಸೊ ನೆಕ್ಸ್ಟ್ ಆಪರೇಷನ್ ಈಸ್ ಇಂಟರ್ಸೆಕ್ಷನ್. Next operation is intersection. Intersection of sets. Intersection of sets. The definition of this is, for that let A and B be any two sets, then A intersection B is denoted like this. This is the way of denoting A intersection B, and it is defined as set of all element x such that x belongs to A and x belongs to B. Difference ಅರ್ಥ ಮಾಡ್ಕೋಬೇಕು. A ಯೂನಿಯನ್ ನಲ್ಲಿ ನಾನು ಆರ್ ಅಂತ ಬಳಸಿದ್ದೆ, ಇಲ್ಲಿ ಬಂದ್ಬಿಟ್ಟು ಎ ಇಂಟರ್ಸೆಕ್ಷನ್ ಬಿಲಿ ಏನು ಬಳಸ್ತಾ ಇರೋದು ಆ್ಯಂಡ್. ಅಂದರೆ ಎ ಇಂಟರ್ಸೆಕ್ಷನ್ ಬಿ is a set which contains elements belongs to A as well as B. ಎರಡರಲ್ಲೂ ಇರೋಂಥ ಎಲಿಮೆಂಟ್ಸ್, ಕಾಮನ್ ಎಲಿಮೆಂಟ್ಸ್ನ ಹೊಂದಿರುತ್ತೆ. A intersection B is always a set which contains common elements of A and B. This is the definition of A intersection B. Let us understand this through example. The first example of this, let me take some A is equal to 1 comma 2. So before example, let us represent this in a Venn diagram only. So first Venn diagram ಅಲ್ಲಿ represent ಮಾಡುವ, then we will move for examples only. So Venn diagram ಅಂತ ಬರ್ತಿದ್ದಾಗೆ, so first is rectangle that represents a universal set. It may be any universal set because we are taking general arbitrary elements. So here is A and B have some common elements, that's why I have to take a figure like this, A, B. What is A intersection B here? A intersection B is this part. This is what A intersection B. Clear? This is A intersection B. So A union B, difference ಗೊತ್ತಿರಲಿ, this is A, this is B, this is what your U.
this is what A union B. Complete this. ಎರಡೂ ಸರ್ಕಲ್ನ ಶೇಡ್ ಮಾಡಿದರೆ ದಟ್ ಇಸ್ ಎ ಯೂನಿಯನ್ ಬಿ. ಸೊ ಕಾಮನ್ ಏರಿಯಾನ ಶೇಡ್ ಮಾಡಿದರೆ ದಟ್ ವಿಲ್ ಬಿಕಮ್ ಎ ಇಂಟರ್ಸೆಕ್ಷನ್ ಬಿ. ದಿಸ್ ಇಸ್ ದ ಡಿಫರೆನ್ಸ್ ಆಫ್ ಎ ಯೂನಿಯನ್ ಬಿ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ನಾ ಟೇಕ್ ಸಮ್ more problems on this. The first problem is example. Let A is equal to some 1 comma 2 comma 3 and B is equal to some 2 comma 3 comma 4 comma 5. Okay, then what is A intersection B? According to definition, what is A intersection B? A intersection B is a set which contains common elements of A and B. First common elements mark ಮಾಡ್ಕೊಳ್ಳೋಣ. 1 ಎರಡರಲ್ಲೂ ಕಾಮನ್ ಇದೆಯಾ? No. 2 yes. What about 3? Yes. Any other elements common between A and B? No. Only elements are 2 and 3. ಹಾಗಾದರೆ your A intersection B is 2 comma 3. Next. If this is first one, now I am taking the second one. If A is equal to set of all x such that x is an odd natural number. X is a odd natural number and B is equal to set of all x such that x is a prime number. X is a prime number. X is a prime number. Then we have to find what is A intersection B. X ಬಂದ್ಬಿಟ್ಟು the first set is given. What is A? A is a odd natural number. B is a prime numbers. Then what is A intersection B? Find out ಮಾಡಬೇಕು. Once again I am writing both the sets in a roster form only. Okay, what is the roster form of your A? X is an odd natural number. Your A become 1 comma 3 comma 5 comma 7 comma like that it is goes on. What is your B? X is a prime number ಅಂತ ಹೇಳ್ತಾರೆ. Prime number ಅಂದರೆ first prime number 2, 3, 5, 7, 11 like that it is goes on. What is the common element between these two? So just observe ಮಾಡೋದಾದ್ರೆ ನೋಡಿ, this 2 is not common. 3 yes, 5, 7, 11 ಹಾಗಾದರೆ ಆಡ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ಬೋದಾ? ಹಾಗಾದರೆ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ನೋಡಿ, ಸೊ 2 is the only even prime number. 2 is the only even prime. ಇದೊಂದು ಬಿಟ್ಟು ಮಿಕ್ಕೆಲ್ಲ ಪ್ರೈಮ್ ನಂಬರ್ಸ್ಗಳು ಆಡ್ ಇದೆ. ಮಿಕ್ಕೆಲ್ಲ ಪ್ರೈಮ್ ನಂಬರ್ಸ್ಗಳು ಆಡ್ ಇದೆ. 11 ಆದಮೇಲೆ 13 ಲೈಕ್ ದಟ್ ಇಟ್ ಇಸ್ ಗೋಸ್ ಆನ್. ಮಿಕ್ಕೆಲ್ಲ ಪ್ರೈಮ್ ನಂಬರ್ಸ್ ಆಡ್ ಇರೋಕ್ಕೋಗಿ ಹಾಗಾದರೆ ಇವೆರಡಕ್ಕೂ ಇಂಟರ್ಸೆಕ್ಷನ್ ಪಾರ್ಟ್ ಯಾವುದು? ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಲಿಕ್ಕೆ ಬರಲ್ಲ, ಆಡ್ prime numbers. ಹಾಗಾದರೆ what is A intersection B? It is a set of all x such that x is an odd prime number. X is an odd prime number. 3, 5, 7, 11. Okay. Next is 13. ಅದು ಕೂಡ odd. Okay. Next 17 like that it is goes on. So clear? Next. A is equal to set of all x such that x is an even integer. X is an even integer and B is given as set of all x such that x is an
odd integer. Odd integer. Okay. So, tumba simple. What is A is given? X is an even integers ಅಂತ ಹೇಳ್ತೀರಾ. What is B is given as? X is an odd integer. ಯಾವ odd integer even integer ಆಗಿರಕ್ಕಿಲ್ಲ, ಯಾವ even integer ಕೂಡ odd integer ಆಗಿರಲಿಕ್ಕಿಲ್ಲ. ಹಾಗಾದರೆ there exists no common element between A and B. A ಮತ್ತು B ನಡುವೆ ಯಾವುದೇ ಕಾಮನ್ ಎಲಿಮೆಂಟು ಎಕ್ಸಿಸ್ಟ್ ಆಗೋದೇ ಇಲ್ಲ. ಸೊ ಕ್ಲಿಯರ್ಲಿ ಯುವರ್ A intersection B is equal to empty ಅಂತ ಹೇಳ್ಬೋದಾ? There exists no element, ಯಾವುದೇ ಎಲಿಮೆಂಟ್ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ದಟ್ ಸೆಟ್ ಇಸ್ ಕಾಲ್ಡ್ ಎಂಟಿ ಸೆಟ್ ಅಂತ ಹೇಳ್ತೀವಿ. ಕ್ಲಿಯರ್ಲಿ ಯುವರ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಎಂಟಿ. ಈ ಕೇಸ್ನ ನಾವು ಏನು ಹೇಳ್ತೀವಿ, ಬಿಫೋರ್ ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ, ಡಿಸ್ಜಾಯಿಂಟ್ ಕೇಸ್. ದೆನ್ ಹೌ ಟು ರೆಪ್ರೆಸೆಂಟ್ ದಿಸ್ ಡಿಸ್ಜಾಯಿಂಟ್ ಕೇಸ್? ದಿಸ್ ಇಸ್ ಸಾರಿ this is A, this is B, this is universal. There exists no common element between, and the common area ne illa. Hagar intersection part enu eradu bere bere. There exists no common element between. That is called disjoint case. So next, if x is equal to a comma b comma c comma d and your y is equal to f comma b comma d comma g, then what is x intersection y is? What is x intersection y? A common idea eradu nadve? No. What about b? Yes. What about c? No. What about d? Yes. So A intersection, sorry, x intersection y are b comma d only. Okay. Now let us study some properties on this intersection and union. So just nanu bifurcate ಮಾಡ್ತೇನೆ. A union B is defined as set of all x such that x belongs to A and or x belongs to B. Okay. And A intersection B is defined as set of all x such that x belongs to A as well as x belongs to B. So we shall study different properties under this. First, intersection union alli noduva. Properties. So first property, A union B is always B union A. ಅಂದರೆ ಇಲ್ಲಿ ನೀವೇನಾದರೂ ಆರ್ಡರ್ನ ಚೇಂಜ್ ಮಾಡಿದರೂ ಕೂಡ the answer will be same, and this property is called commutative property ಅಂತ ಹೇಳ್ತೀವಿ. The first property, A union B is always equal to B union A, and the second property is A union B union C is always equal to A union B union C. ಅಂದರೆ ಸಪೋಸ್ 3 ಸೆಟ್ಸ್ ಇದ್ದಾಗ ನೀವು ಯಾವುದೇ ಆರ್ಡ್ರಲ್ಲಿ ಬೇಕಾದರೂ ಯೂನಿಯನ್ನ ಫೈಂಡ್ ಔಟ್ ಮಾಡಬೇಕು. ದರ್ ಇಸ್ ನೋ ನೀಡ್ ಆಫ್ ಬ್ರ್ಯಾಕೆಟ್ಸ್, ಬ್ರ್ಯಾಕೆಟ್ ಅನ್ನೋದು ಬೇಕಾಗಿಲ್ಲ. ಆ್ಯಂಡ್ ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಂದರೆ ಇವೆಲ್ಲದನ್ನು ನೀವು ವೆರಿಫೈ ಮಾಡ್ಬೋದು ಬೈ ಟೇಕಿಂಗ್ ಎಕ್ಸಾಂಪಲ್ಸ್ ಓನ್ಲಿ. ದ ಥರ್ಡ್ ಪ್ರಾಪರ್ಟಿ ಬಂದ್ಬಿಟ್ಟು A union empty. This is already ನಾವು ಸ್ಟಡಿ ಮಾಡಿದ್ದೇವೆ some example ಅಲ್ಲಿ. A union B is always A because ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡೆ, ಇಫ್ A is a subset of B ಆದರೆ A union B is always equal to B. ಅಂದರೆ if A is a subset of B ಆದರೆ A union B is always equal to superset. Here also empty set is a subset of A. Always A union B is equal to superset. That is the third property. Next, the fourth property is A union A is always A only. What is the definition of union? X belongs to A or X belongs to A only.
ಅಂದರೆ ರಿಪೀಟ್ ಆಗಿ ಬರೆಯೋದ್ರ ಬದಲು ಒಂದೇ ಸಲ ಬರೀತೀವಿ. ದಟ್ ಈಸ್ ವಾಟ್ ಎ ಇಟ್ ಸೆಲ್ಫ್. ನೆಕ್ಸ್ಟ್ ದ ಫಿಫ್ತ್ ಪ್ರಾಪರ್ಟಿ ಈಸ್ ಎ ಯೂನಿಯನ್ ಯೂನಿವರ್ಸಲ್ ಸೆಟ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಎ ಯೂನಿಯನ್ universal set. Once again, by this property, your A is a subset of universal set. ಹಾಗಾದರೆ ಯೂನಿಯನ್ ಏನಾಗಿರಬೇಕು? That is universal set. These are the properties comes under your union. Now, let us take properties comes under intersection. Properties. The first property, once again same commutative associative. A intersection B is always equal to B intersection A. ಅಂದರೆ ಯಾವುದೇ ಆರ್ಡ್ರಲ್ಲಿ ನೀವು ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ದ ಸೆಕೆಂಡ್ ಪ್ರಾಪರ್ಟಿ, ದಟ್ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. A intersection B intersection C is always equal to A intersection B intersection C. This is what your associative property. The third property, A intersection empty is equal to, ನೀವು ನೋಡ್ತಾನೆ ಹೇಳ್ಬೋದು, there exists, because this is empty and this is set containing some elements, there exists no common element between empty and any set, so obviously it is empty. A intersection B is empty. Next, fourth one, A intersection union is what? Very simple. This is what your union anta tagolana. This is what your A. What is the intersection? What is the common area between U and A? That's the common area is what? This much. Again, what is A intersection union? It's always A. Next, fifth property. What's the fifth property? A intersection A. What is A intersection A? A ಒಟ್ಟಿಗೆ ಇಂಟರ್ಸೆಕ್ಟ್ ಮಾಡಿದ್ರೆ ಕಾಮನ್ ಏರಿಯಾನು, ದಟ್ ಇಸ್ ವಾಟ್ ಎ ಇಟ್ ಸೆಲ್ಫ್. ಆ್ಯಂಡ್ ದ ಸಿಕ್ಸ್ತ್ ಪ್ರಾಪರ್ಟಿ ಇಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ದಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ is always equal to A intersection B union A intersection C. This property is called distributive property. These are the properties comes under intersection and union. Okay, enough.